ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಟೈಮ್ ಬಂದು 9 ಗಂಟೆ, ಬೆಳಗ್ಗೆ 9 ಗಂಟೆ ಅಲ್ಲ, ನೈಟ್ 9 ಗಂಟೆ ಆಗಿದೆ. ಸೊ ಇವತ್ತು ಬೆಳಗ್ಗೆ ನಾನು ಯಾವುದೇ ವಿಡಿಯೋನ ಶೂಟ್ ಮಾಡೋದಕ್ಕಾಗಲಿಲ್ಲ. ಬಿಕಾಸ್ ಲೈಕ್ ಏನೋ ಇಂಟರ್ವ್ಯೂಗೆ ಹೋಗಬೇಕಿತ್ತು. ಸೊ ಬೇಗ ಎದ್ದು ಬೇಗ ಪೂಜೆ ಮುಗಿಸಿ ನಾನು ಹೋಗಬೇಕಿತ್ತು. ಬಿಕಾಸ್ ಇವತ್ತು ನನಗೆ ಸೆಕೆಂಡ್ ಶಿಫ್ಟ್ ಇದ್ದಿದ್ದರಿಂದ ನಾನು 8 ಗಂಟೆಗೆ ಬಂದು ಮಾಡೋದಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆನೆಲ್ಲ ಮಾಡಿ ಹೋಗಬೇಕಿತ್ತು. ಇವತ್ತು ನಾವು ದೇವಿಯನ್ನ ಕೂಷ್ಮಾಂಡ ರೂಪದಲ್ಲಿ ಪೂಜೆ ಮಾಡ್ತೀವಿ. ಆ್ಯಂಡ್ ಇವತ್ತಿನ ಕಲರ್ ಬಂದು ಯೆಲ್ಲೋ. ಸೊ ಯೆಲ್ಲೋ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೆಂತ, ಸೊ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಕ್ಲಿಪ್ಸ್ನ ತಗೊಂಡಿದ್ದೆ, ಅದನ್ನು ಅಟ್ಯಾಚ್ ಮಾಡ್ತೀನಿ. ಸೊ ನೀವು ಅದನ್ನು ನೋಡ್ಬೋದು. ಈಗ ಜಸ್ಟ್ ಮನೆಗೆ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಬಿಕಾಸ್ ನಾನು ಬೆಳಗ್ಗೆ ಏನು ಅನ್ಕೊಂಡೆ, ಮನೆ ಬಿಡಬೇಕಾದ್ರೆ ಓಕೆ ನಂದು ಇಂಟರ್ವ್ಯೂ ಏನಿದೆ 1 hour 2 hours ಅಲ್ಲಿ ಮುಗ್ದೋಗುತ್ತೆ. ಸೊ ಐ ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಗೆಟ್ ರೆಡಿ, ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ನಂದು ಇಂಟರ್ವ್ಯೂ ಮುಗಿಯೋಷ್ಟರಲ್ಲೇ ಆಲ್ಮೋಸ್ಟ್ 1 o'clock ಆಗೋಯಿತು. ಸೊ 12 o'clock ಲಾಗಿನ್ ಇದ್ದಿದ್ದು ನಂದು. ಬಟ್ ಏನೂ ಮಾಡೋದಕ್ಕಾಗಲ್ಲ. ಕೆಲವೊಂದು ಸಿಚುಯೇಷನ್ಸ್, ಕೆಲವೊಂದು ಟೈಮ್ ಹಾಗೆ ಹೇಳಿ ಕೇಳಿ ಲೇಟ್ ಆಗಲ್ಲ, ಅಥವಾ ಹೇಳಿ ಕೇಳಿ ನಮ್ಮ ಕೆಲಸ ಬಿಡಿಯೋದೆಲ್ಲ. ಮತ್ತಿನ್ನೆಂತ ಏನೂ ಇಲ್ಲ. ಜಸ್ಟ್ ಇವತ್ತಿನ ರಂಗೋಲಿ ಕೂಡ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಬಟ್ ದಟ್ಸ್ ಫೈನ್. ನಾಳೆ ನಡುವೆ ಅಂತೂ ನಾನು ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀನಿ ಅಂತ ಅಂದರೆ, ನನ್ನ ಹೇರ್ ಕೇರು, ಸ್ಕಿನ್ ಕೇರು ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ಸೆಲ್ಫ್ ಕೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ನಮ್ಮ ಸ್ಕಿನ್ ಕೇರ್ ಇರ್ಬೋದು ಆ್ಯಂಡ್ ನಮ್ಮ ಹೇರ್ ಕೇರ್ ಇರ್ಬೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಅದನ್ನು ನಾವು ಒಂದ್ಸಲಿ ಏನಾದರೂ ಡ್ಯಾಮೇಜ್ ಮಾಡ್ಕೊಂಬಿಟ್ರೆ ಮತ್ತೆ ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕು. ನನ್ನ ಕೂದಲಂತೂ ನಡುವೆ ದಿನ ತಲೆ ಸ್ನಾನ ಮಾಡೋದಿರ್ಬೋದು, ಮತ್ತು ಕೂದಲನ್ನ ನೀಟಾಗಿ ಸನ್ಲೈಟಲ್ಲಿ ಡ್ರೈ ಮಾಡದೇ ಇರ್ಬೋದು. ಎಲ್ಲದಿಂದ ನನ್ನ ಕೂದಲು ಹೇಗಾಗ್ತಿದೆ ಅಂದರೆ ತುಂಬ ಸಿಕ್ಕಟ್ಟೆ. ಕೂದಲಲ್ಲಿರೋ ಶೈನ್ ಎಲ್ಲ ಹೋಗ್ಬಿಟ್ಟಿದೆ, ತುಂಬ ಒಂಥರ ಫ್ರಿಜ್ಜಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈ ಒಂದು ಪ್ರಾಡಕ್ಟ್ನ ನಿಮ್ಗೆಲ್ಲರಿಗೂ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೇ ರೀತಿಯಾದಂತಹ ಪ್ರಮೋಷನ್ನು ಮತ್ತೊಂದು ಎಂತ ಇಲ್ಲ. ನನ್ನ ವಿಡಿಯೋ ನೋಡ್ತಾ ಇರೋ ಯಾರೋ ಒಬ್ರಿಗೋ ಇಬ್ಬರಿಗೋ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಮಲ್ಗೋದಕ್ಕಿಂತ ಮುಂಚೆ ಇದನ್ನು ನೀಟಾಗಿ ನಮ್ಮ ಕೂದಲಿನ ರೂಟ್ಸಿಗೆ ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಆ್ಯಂಡ್ ಇದು ಸ್ಪ್ರೇ ಮಾಡೋದು ಕೂಡ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಈ ಥರ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಒಂದು 5 ನಿಮಿಷ ಮಸಾಜ್ ಕೊಟ್ಬಿಟ್ಟು ನೀಟಾಗಿ ಗಂಟು ಕಟ್ಟಿ ಮಲ್ಕೊಬಿಡೋದಷ್ಟೆ. ಇವಾಗ ಫೇಸ್ ವಾಶ್ ಮಾಡಿ ಮಾಯಿಶ್ಚರೈಸರ್ ಹಚ್ಕೊಂಡು ಲಿಪ್ ಬಾಮ್ ಹಚ್ಕೊಂಡು ಪಾಚ್ಕೊಂಡ್ಬಿಡೋದೆ. ಇವತ್ತಿನ ವಿಡಿಯೋ ಸ್ವಲ್ಪ ಪುಟ್ಟದಾಯಿತು ಅಂತ ಅನಿಸುತ್ತೆ. ಬಟ್ ದಟ್ಸ್ ಫೈನ್. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವ್ರು ಎಲ್ಲರೂ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.